ಮುರಳಿಯ ದಿನಾಂಕ 2/4/2026 ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆಯ ಅದ್ಭುತವಾದ ಅಂಗಡಿ ಇದಾಗಿದೆ. ಇದರಲ್ಲಿ ಎಲ್ಲ ವೆರೈಟಿ ಸಾಮಾನು ಸಿಗುತ್ತದೆ. ಆ ಅಂಗಡಿಗೆ ತಾವು ಮಾಲೀಕರಾಗಿದ್ದೀರಾ. ತಂದೆಯ ಅದ್ಭುತವಾದ ಅಂಗಡಿ ಇದಾಗಿದೆ. ಇದರಲ್ಲಿ ಎಲ್ಲ ವೆರೈಟಿ ಸಾಮಗ್ರಿಗಳು ಸಿಗುತ್ತವೆ. ಈ ಅಂಗಡಿಗೆ ತಾವು ಮಾಲೀಕರಾಗಿದ್ದೀರಾ. ಪ್ರಶ್ನೆ, ಈ ಅದ್ಭುತವಾದ ಅಂಗಡಿತನದ ಅಂದರೆ ಏನು ವ್ಯಾಪಾರ ಇದೆ ಬಾಬಾ ಮಾಡುತ್ತಾ ಇರುವಂತಹದ್ದು, ಇದನ್ನು ಯಾರೂ ಸಹ ಕಾಪಿ ಮಾಡಲು ಸಾಧ್ಯವಿಲ್ಲ. ಏಕೆ? ಉತ್ತರ, ಏಕೆಂದರೆ ಇವರು ಸ್ವಯಂ ಸರ್ವ ಖಜಾನೆಗಳ ಭಂಡಾರವಾಗಿದ್ದಾರೆ. ಶಿವತಂದೆ ಜ್ಞಾನ, ಸುಖ, ಶಾಂತಿ, ಪವಿತ್ರತೆ, ಸರ್ವ ವಸ್ತುಗಳ ಸಾಗರ ಆಗಿದ್ದಾರೆ. ಅವ್ರಿಗೇನು ಬೇಕು ಮನುಷ್ಯರಿಗೆ ಅದೆಲ್ಲವೂ ಸಹ ಇಲ್ಲಿ ಸಿಗುತ್ತದೆ. ನಿವೃತ್ತಿ ಮಾರ್ಗದವರ ಬಳಿ ಈ ಸಾಮಾನುಗಳು ಸಿಗುವುದಿಲ್ಲ. ಯಾರೂ ಸಹ ತಮ್ಮನ್ನು ತಾವು ಬಾಬಾ ಸಮಾನ ಸಾಗರ ಎಂದು ಹೇಳಲು ಸಾಧ್ಯವಿಲ್ಲ. ಗೀತೆ, ನಿಮ್ಮನ್ನು ಪಡೆದು ನಾವು ಜಗತ್ತನ್ನೇ ಪಡೆದೆವು ಬಾಬಾ. ಓಂ ಶಾಂತಿ. ಈಗ ಮಕ್ಕಳು ಕುಳಿತಿದ್ದೀರಾ ಬೇಹದ್ದಿನ ತಂದೆಯ ಸನ್ಮುಖದಲ್ಲಿ. ಇವರಿಗೆ ಬೇಹದ್ದಿನ ಬಾಬಾ ಎಂದು ಹೇಳಲಾಗುವುದು ಮತ್ತು ಬೇಹದ್ದಿನ ದಾದಾ ಎಂದು ಸಹ ಹೇಳಲಾಗುವುದು. ಮತ್ತು ತಾವು ಬೇಹದ್ದಿನ ಮಕ್ಕಳಾಗಿದ್ದೀರಾ. ಬಾಬಾ ಬೇಹದ್ದಿನ ಜ್ಞಾನವನ್ನು ಕೊಡುತ್ತಿದ್ದಾರೆ. ಹದ್ದಿನ ಮಾತುಗಳು ಈಗ ಬಿಟ್ಟು ಹೋಗಿವೆ. ಈಗ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯಬೇಕು. ಇದು ಒಂದು ಅಂಗಡಿ ಆಯಿತು ಅಲ್ವಾ? ಮನುಷ್ಯರಿಗೆ ಗೊತ್ತಿಲ್ಲ ನಾವು ಏನನ್ನು ಬಯಸುತ್ತೇವೆ ಎಂದು. ಬೇಹದ್ದಿನ ತಂದೆಯ ಈ ಅಂಗಡಿಯಂತೂ ಬಹಳ ದೊಡ್ಡದಿದೆ. ಇವರಿಗೆ ಹೇಳಲಾಗುವುದು ಸುಖ ಸಾಗರ, ಪವಿತ್ರತೆಯ ಸಾಗರ, ಆನಂದ ಸಾಗರ, ಜ್ಞಾನ ಸಾಗರ. ಯಾರೇ ಅಂಗಡಿಗೆ ಮಾಲೀಕರಾಗಿರುತ್ತಾರೆ ಅವರ ಬಳಿ ವೆರೈಟಿ ಇರುತ್ತೆ ಅಲ್ವಾ? ಆದರೆ ಬಾಬರೂರ ಬಳಿ ಇರುವಂತಹ ವೆರೈಟಿ ಬೇರೆ ಯಾರ ಹತ್ರನೂ ಇರಲು ಸಾಧ್ಯವಿಲ್ಲ. ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ಇವರ ಬಳಿ ವೆರೈಟಿ ಸಾಮಾನುಗಳಿವೆ, ಅಂದರೆ ಸುಖ, ಶಾಂತಿ, ಪವಿತ್ರತೆ ಎಲ್ಲ. ಬಾಬಾ ಜ್ಞಾನ ಸಾಗರ, ಸುಖ ಸಾಗರ, ಶಾಂತಿಯ ಸಾಗರ. ಅವರ ಬಳಿ ಈ ಅದ್ಭುತವಾದ ಅಲೌಕಿಕವಾದ ಸಾಮಾನುಗಳಿವೆ ಮತ್ತು ಗಾಯನವೂ ಸಹ ಇದೆ. ಸುಖಕರ್ತ, ಇದು ಒಂದು ಅಂಗಡಿಯೇ ಆಯಿತು ಅಲ್ವಾ? ಬೇರೆ ಯಾವುದೂ ಸಹ ಇಂತಹ ಅಂಗಡಿ ಇರಲು ಸಾಧ್ಯವಿಲ್ಲ. ಬ್ರಹ್ಮ, ವಿಷ್ಣು, ಶಂಕರರ ಬಳಿ ಯಾವ ಸಾಮಾನುಗಳಿರುತ್ತವೆ? ಏನೂ ಇರುವುದಿಲ್ಲ. ಎಲ್ಲದಕ್ಕಿಂತ ಶ್ರೇಷ್ಠ ಸಾಮಾನು ತಂದೆಯ ಬಳಿ ಇವೆ. ಆದ್ದರಿಂದ ಬಾಬಾರವರ ಮಹಿಮೆ ಗಾಯನ ಮಾಡಲಾಗುವುದು. ತ್ವಮೇವ ಮಾತಾಶ ಪಿತಾ ತ್ವಮೇವ. ಇಂತಹ ಮಹಿಮೆ ಎಂದಿಗೂ ಯಾರಿಗಾಗಿ ಗಾಯನ ಮಾಡುವುದಿಲ್ಲ. ಮನುಷ್ಯರು ಶಾಂತಿಗಾಗಿ ಅಲೆದಾಡುತ್ತಿರುತ್ತಾರೆ. ಕೆಲವರಿಗೆ ಔಷಧ ಬೇಕಾಗಿರುತ್ತೆ, ಇನ್ನು ಕೆಲವರಿಗೆ ಏನೇನು ಬೇಕಾಗಿರುತ್ತೆ. ಅದೆಲ್ಲ ಹದ್ದಿನ ಅಂಗಡಿಗಳು. ಪೂರ್ತಿ ಪ್ರಪಂಚದಲ್ಲಿ ಎಲ್ಲರ ಬಳಿ ಹದ್ದಿನ ಸಾಮಾನುಗಳಿವೆ. ಇದು ಒಂದೇ ಬೇಹದ್ದಿನ ತಂದೆಯದಾಗಿದೆ. ಇಲ್ಲಿ ಬೇಹದ್ದಿನ ವಸ್ತುಗಳಿವೆ. ಆದ್ದರಿಂದ ಬಾಬಾರವರ ಮಹಿಮೆ ಮಾಡಲಾಗುವುದು. ಪತಿತ ಪಾವನ, ಮುಕ್ತಿದಾತ, ಜ್ಞಾನ ಸಾಗರ, ಆನಂದ ಸಾಗರ. ಈ ಎಲ್ಲ ವೆರೈಟಿ ಸಾಮಾನುಗಳಿವೆ. ಲಿಸ್ಟು ಬರೆದರೆ ಬಹಳಷ್ಟು ಆಗುತ್ತವೆ. ಈ ತಂದೆಯ ಬಳಿ ಏನೆಲ್ಲ ವಸ್ತುಗಳಿವೆ, ಈ ಎಲ್ಲ ವಸ್ತುಗಳಿಗೆ ತಾವು ಮಕ್ಕಳು ಹಕ್ಕುದಾರರಾಗಿದ್ದೀರಾ. ಆದರೆ ಇದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ಯಾವಾಗ ಇಂತಹ ತಂದೆಗೆ ನಾವು ಮಕ್ಕಳಾಗಿದ್ದೇವೆ, ತಂದೆಯ ವಸ್ತುಗಳಿಗೆ ನಾವು ಮಾಲೀಕರಾಗಬೇಕು. ತಂದೆ ಬಂದಿರುವುದೇ ಭಾರತದಲ್ಲಿ. ಬಾಬಾರವರ ಬಳಿ ಏನೆಲ್ಲ ವಸ್ತುಗಳಿವೆ ಅವು ಅವಶ್ಯವಾಗಿ ತಂದಿದ್ದಾರೆ ಇಲ್ಲಿ. ಅವರ ಬಳಿ ಪಡೆಯಲು ಹೋಗಬೇಕಾಗಿಲ್ಲ. ಬಾಬ್ರೂರೇ ತಗೊಂಡು ಬಂದಿದ್ದಾರೆ ಇಲ್ಲಿಗೆ. ಬಾಬಾ ಹೇಳ್ತಾರೆ, ನಾನೇ ಬರಬೇಕಾಗಿ ಬಂತು. ಕಲ್ಪವೂ ಕಲ್ಪದ ಸಂಗಮದಲ್ಲಿ ನಾನು ಬಂದು ನಿಮಗೆ ಈ ಎಲ್ಲ ವಸ್ತುಗಳನ್ನು ಕೊಡುತ್ತಿದ್ದೇನೆ. ನಾನು ನಿಮಗೆ ಯಾವುದೆಲ್ಲ ವಸ್ತುಗಳನ್ನು ಕೊಡುತ್ತಿದ್ದೇನೆ ಅದು ಮತ್ತೆಂದಿಗೂ ಸಹ ಸಿಗಲು ಸಾಧ್ಯವಿಲ್ಲ. ಅರ್ಧ ಕಲ್ಪಕ್ಕಾಗಿ ನಿಮ್ಮ ಭಂಡಾರ ಭರ್ಪೂರಾಗುವುದು. ಈ ರೀತಿ ಯಾವುದೇ ಅಪ್ರಾಪ್ತ ವಸ್ತು ಇರುವುದಿಲ್ಲ. ಅದಕ್ಕಾಗಿ ಕರೆಯಬೇಕಾಗಿ ಬರುವ ಹಾಗೆ ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ತಾವೆಲ್ಲರೂ ಆಸ್ತಿಯನ್ನು ಪಡೆದು ನಿಧಾನವಾಗಿ ಮೆಟ್ಟಿಲು ಇಳಿಯುತ್ತಾ ಹೋಗುತ್ತೀರಾ.
ಅವಶ್ಯವಾಗಿ ಪುನರ್ಜನ್ಮವನ್ನು ಪಡೆಯಬೇಕಾಗುವುದು. 84 ಜನ್ಮ ಪಡೆಯುತ್ತೀರಾ. 84 ಚಕ್ರ ಎಂದು ಹೇಳಲಾಗುವುದು. ಆದರೆ ಅರ್ಥ ತಿಳಿದುಕೊಂಡಿಲ್ಲ. 84ಕ್ಕೆ ಬದಲಾಗಿ 84 ಜನ್ಮಗಳಿಗೆ ಬದಲಾಗಿ 84 ಲಕ್ಷ ಎಂದು ಹೇಳಿದ್ದಾರೆ. ಮಾಯ ಮರೆಸುತ್ತದೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ನಂತರ ಎಲ್ಲ ಮರೆತು ಹೋಗುತ್ತೀರಾ. ಸತ್ಯುಗಕ್ಕೆ ಹೋದ್ಮೇಲೆ ಯಾವಾಗ ಪ್ರಾರಬ್ಧ ಸಿಗತ್ತೆ, ಎಲ್ಲ ಮರೆಯುತ್ತೆ. ಈ ಸಮಯದಲ್ಲಿ ಈ ಎಲ್ಲ ಆಸ್ತಿಯನ್ನು ತಂದೆಯಿಂದ ಪಡೆಯುತ್ತೀರಾ. ಸತ್ಯಯುಗದಲ್ಲಿ ರಾಜ್ಯ ಮಾಡುತ್ತೀರಾ. ಆದರೆ ಅವರಿಗೆ ಇದು ಗೊತ್ತಿರುವುದಿಲ್ಲ, ಈ ರಾಜ್ಯ ನಮಗೆ ಯಾರು ಕೊಟ್ಟರು. ಲಕ್ಷ್ಮೀನಾರಾಯಣರ ರಾಜ್ಯ ಯಾವಾಗ ಇತ್ತು. ಸ್ವರ್ಗದ ಸುಖದ ಗಾಯನ ಮಾಡಲಾಗುವುದು. ಎಲ್ಲ ವೆರೈಟಿ ಸುಖವನ್ನು ಬಾಬಾ ಕೊಡುತ್ತಾರೆ. ಇದಕ್ಕಿಂತ ಜಾಸ್ತಿ ಸುಖ ಮತ್ತಾರೂ ಕೂಡ ಕೊಡಲಾಗುವುದಿಲ್ಲ, ಬೇರೆ ಯಾವುದೂ ಇಲ್ಲ. ನಂತರ ಈ ಸುಖವೂ ಸಹ ಪ್ರಾಯಲೋಪವಾಗುವುದು. ಅರ್ಧ ಕಲ್ಪದ ನಂತರ ರಾವಣ ಬಂದು ಎಲ್ಲ ಸುಖವನ್ನು ಕಸಿದುಕೊಳ್ಳುತ್ತಾರೆ. ಯಾರಿಗಾದರೂ ಕೋಪ ಬಂತು ಅಂತ ಅಂದರೆ ಹೇಳ್ತಾರಲ್ವಾ, ನಿಮ್ಮ ಮುಖ ಕಪ್ಪಾಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು, ಖತಮ್ ಆಗಿಬಿಟ್ಟಿದ್ದೀರಾ, ನಿಮ್ಮ ಮುಖ ಕಪ್ಪಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅಂದರೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ. ತಾವು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರಾಗಿದ್ದೀರಿ. ಆ ಕಲೆಗಳೆಲ್ಲವೂ ಈಗ ಖತಮ್ ಆಗಿದೆ. ಒಬ್ಬ ತಂದೆಯ ವಿನಃ ಬೇರೆ ಯಾರ ಮಹಿಮೆಯೂ ಇಲ್ಲ. ಹೇಳ್ತಾರಲ್ವ, ಹಣ ಇದ್ದರೆ ಎಲ್ಲ ಕಡೆ ಸುತ್ತಾಡಿ ಬನ್ನಿ. ತಾವು ವಿಚಾರ ಮಾಡಿ, ಸ್ವರ್ಗದಲ್ಲಿ ಎಷ್ಟು ಅಪಾರವಾದಂತಹ ಧನ ಮಾಲಿತ್ತು, ಈಗ ಅದು ಇಲ್ಲ, ಎಲ್ಲ ಮಾಯ ಆಗಿದೆ. ಧರ್ಮಭ್ರಷ್ಟ ಕರ್ಮಭ್ರಷ್ಟವಾಗಿದೆ ಅಂದಾಗ ಧನ ಮಾಲು ಎಲ್ಲ ಮಾಯವಾಯಿತು. ಕೆಳಗಡೆ ಇಳಿಯುತ್ತಾ ಬಂದಿದ್ದೀರಾ. ಬಾಬಾ ತಿಳಿಸುತ್ತಾರೆ, ನಿಮಗೆ ಅಷ್ಟೊಂದು ಧನ ಕೊಟ್ಟಿದ್ದೆ, ವಜ್ರಗಳ ಸಮಾನ ಮಾಡಿದ್ದೆ, ಮತ್ತು ತಾವು ಅದೆಲ್ಲವನ್ನು ಎಲ್ಲಿ ಕಳೆದುಕೊಂಡಿದ್ದೀರಾ. ಈಗ ಪುನಃ ತಂದೆ ಹೇಳುತ್ತಾರೆ, ತಮ್ಮ ಆಸ್ತಿಯನ್ನು ಪಡೆಯಿರಿ, ಪುರುಷಾರ್ಥ ಮಾಡಿರಿ, ಪುರುಷಾರ್ಥ ಮಾಡಿ ತೆಗೆದುಕೊಳ್ಳಿ. ತಾವು ತಿಳಿದುಕೊಂಡಿದ್ದೀರಾ, ಬಾಬಾರವರು ನಮಗೆ ಪುನಃ ಸ್ವರ್ಗದ ರಾಜ್ಯಭಾಗ್ಯವನ್ನು ಕೊಡುತ್ತಿದ್ದಾರೆ. ಮತ್ತು ತಂದೆ ಹೇಳುತ್ತಾರೆ, ಏ ಮಕ್ಕಳೇ, ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಮೇಲೆ ಏನೆಲ್ಲ ತುಕ್ಕು ಹಿಡಿದಿದೆ ಅದು ಬಿಟ್ಟು ಹೋಗುವುದು. ಮಕ್ಕಳು ಹೇಳುತ್ತೀರಾ, ಬಾಬಾ ನಾವು ಮರೆತಿದ್ದೇವೆ. ಇದೇನು ಮರೆಯೋದು? ಯಾವಾಗ ಕುಮಾರಿಗೆ ವಿವಾಹವಾಗತ್ತೆ ಆಗ ಪತಿಯನ್ನು ಎಂದಾದರೂ ಮರೀತಾರೇನು? ಮಕ್ಕಳು ಎಂದಾದರೂ ತಂದೆಯನ್ನು ಮರೆಯುತ್ತಾರೆಯೇ? ಬಾಬಾ ಅಂತೂ ದಾತ ಆಗಿದ್ದಾರೆ, ಆಸ್ತಿ ಮಕ್ಕಳು ತೆಗೆದುಕೊಳ್ಳಬೇಕು ಅಂದಾಗ ಅವಶ್ಯವಾಗಿ ತಂದೆಯ ನೆನಪು ಇರಬೇಕು. ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಅಪರೂಪದ ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ಇದ್ದಾಗ ವಿಕರ್ಮ ವಿನಾಶವಾಗುವುದು. ಬೇರೆ ಯಾವುದೇ ಉಪಾಯ ಇಲ್ಲ. ಭಕ್ತಿ ಮಾರ್ಗದಲ್ಲಿ ತೀರ್ಥಯಾತ್ರೆ, ಗಂಗಾ ಸ್ನಾನ ಏನೆಲ್ಲ ಮಾಡುತ್ತಾ ಬಂದಿದ್ದೀರಾ, ಮೆಟ್ಟಿಲನ್ನು ಇಳಿಯುತ್ತಾ ಬಂದಿದ್ದೀರಾ. ಮೇಲೆ ಹತ್ತಲಾಗಲಿಲ್ಲ, ಲಾನೂ ಇಲ್ಲ, ಕಾನೂನೇ ಇಲ್ಲ. ಎಲ್ಲರದ್ದು ಇಳಿಯುವ ಕಲೆ ಆಗುವುದು. ಇದು ಏನೆಲ್ಲ ಹೇಳ್ತಾರೆ ಇಂತಹವರು ಸ್ವರ್ಗದಲ್ಲಿ ಹೋದರು ಅಂತ, ಅದೆಲ್ಲ ಸುಳ್ಳು. ವಾಪಸ್ ಯಾರೂ ಹೋಗಲು ಸಾಧ್ಯವಿಲ್ಲ. ಬಾಬಾ ಬಂದಿದ್ದಾರೆ ತಮ್ಮನ್ನು ಸರ್ವಗುಣ ಸಂಪನ್ನರು 16 ಕಲಾ ಸಂಪೂರ್ಣರನ್ನಾಗಿ ಮಾಡಲು. ತಾವು ಗಾಯನ ಮಾಡುತ್ತಿದ್ದೀರಿ, ನಾನು ನಿರ್ಗುಣನಲ್ಲಿ ಯಾವ ಗುಣವೂ ಇಲ್ಲ ಎಂದು. ಈಗ ತಾವು ತಿಳಿದುಕೊಂಡಿದ್ದೀರಾ, ತಂದೆ ಗುಣವಂತರನ್ನಾಗಿ ಮಾಡುತ್ತಿದ್ದಾರೆ. ನಾವು ಗುಣವಂತರು, ಪೂಜ್ಯರಾಗಿದ್ದೆವು, ನಾವೇ ಆಸ್ತಿಯನ್ನು ಪಡೆದಿದ್ದೆವು. 5000 ವರ್ಷಗಳಾಗಿದೆ. ಬಾಬಾ ಹೇಳುತ್ತಾರೆ, ನಿಮಗೆ ಆಸ್ತಿಯನ್ನು ಕೊಟ್ಟು ಹೋಗಿದ್ದೆ. ಶಿವ ಜಯಂತಿ, ರಕ್ಷಾಬಂಧನ, ದಶಹರ ಎಲ್ಲ ಆಚರಿಸುತ್ತಾರೆ. ಆದರೆ ಏನನ್ನು ತಿಳಿದುಕೊಂಡಿಲ್ಲ, ಎಲ್ಲವನ್ನು ಮರೆತಿದ್ದಾರೆ. ಮತ್ತೆ ಬಾಬಾ ಬಂದು ಈಗ ನೆನಪು ಮಾಡಿಸುತ್ತಿದ್ದಾರೆ. ತಾವೇ ಇದ್ದಿರಿ, ಮತ್ತೆ ತಾವೇ ರಾಜ್ಯ ಕಳೆದುಕೊಂಡಿದ್ದೀರಾ. ಬಾಬಾ ತಿಳಿಸುತ್ತಾರೆ, ಈಗ ಪೂರ್ತಿ ಹಳೆಯ ಪ್ರಪಂಚ ಜಡ ಜಡೀಭೂತವಾಗಿದೆ. ಪ್ರಪಂಚ ಅಂತೂ ಇದೇ ಆಗಿದೆ. ಇದೇ ಭಾರತ ಹೊಸದಾಗಿತ್ತು, ಈಗ ಹಳೆಯದಾಗಿದೆ. ಸ್ವರ್ಗದಲ್ಲಿ ಸದಾ ಸುಖ ಇರುವುದು. ನಂತರ ಯಾವಾಗ ದ್ವಾಪರದಲ್ಲಿ ದುಃಖ ಪ್ರಾರಂಭವಾಗುವುದು, ಆಗ ಈ ವೇದ ಶಾಸ್ತ್ರ ಎಲ್ಲ ತಯಾರು ಮಾಡುತ್ತಾರೆ. ಭಕ್ತಿ ಮಾಡುತ್ತಾ ಮಾಡುತ್ತಾ ಯಾವಾಗ ತಾವು ಭಕ್ತಿ ಪೂರ್ತಿ ಮಾಡುತ್ತೀರಾ, ಆಗ ಭಗವಂತ ಬರ್ತಾರೆ ಅಲ್ವಾ.
ಬ್ರಹ್ಮರವರ ದಿನ, ಬ್ರಹ್ಮರವರ ರಾತ್ರಿ ಅರ್ಧ ಅರ್ಧ ಇರುತ್ತೆ ಅಲ್ವಾ. ಜ್ಞಾನ ದಿನ ಆಗಿದೆ, ಭಕ್ತಿ ರಾತ್ರಿ ಆಗಿದೆ. ಅವರದಂತೂ ಕಲ್ಪದ ಆಯುಷ್ಯು ಉಲ್ಟಾ ಸುಲ್ಟಾ ಮಾಡಿ ಬರೆದು ಬಿಟ್ಟಿದ್ದಾರೆ ಅವರಂತೂ ಪ್ರಪಂಚದವರು. ಅಂದಾಗ ಮೊಟ್ಟ ಮೊದಲು ತಾವು ಎಲ್ಲರಿಗೂ ಬಾಬಾರವರ ಮಹಿಮೆಯನ್ನು ಕುಳಿತು ತಿಳಿಸಬೇಕು. ಬಾಬಾ ಜ್ಞಾನ ಸಾಗರ, ಶಾಂತಿಯ ಸಾಗರ ಆಗಿದ್ದಾರೆ. ಕೃಷ್ಣನಿಗೆ ಹೇಳುವುದಿಲ್ಲ ನಿರಾಕಾರ ಪತಿತ ಪಾವನ ಸುಖ ಸಾಗರ ಎಂದು. ಅವರ ಮಹಿಮೆಯೇ ಬೇರೆ ಆಗಿದೆ. ಹಗಲು ರಾತ್ರಿಯ ಅಂತರವಿದೆ. ಶಿವನಿಗೆ ಹೇಳಲಾಗುವುದು ಬಾಬಾ ಎಂದು. ಶ್ರೀಕೃಷ್ಣ ಬಾಬಾ ಎಂಬ ಅಕ್ಷರ ಶೋಭಿಸುವುದಿಲ್ಲ. ಎಷ್ಟು ದೊಡ್ಡ ತಪ್ಪಾಗಿದೆ. ಮತ್ತು ಚಿಕ್ಕ ಚಿಕ್ಕ ತಪ್ಪುಗಳನ್ನು ಮಾಡುತ್ತಾ 100% ಮರೆತಿದ್ದೀರಾ. ಬಾಬಾ ಹೇಳುತ್ತಾರೆ, ಸನ್ಯಾಸಿಗಳಿಂದ ಎಂದಿಗೂ ಸಹ ಇಂತಹ ವ್ಯಾಪಾರ ಸಿಗುವುದಿಲ್ಲ. ಅವರಿರುವುದೇ ನಿವೃತ್ತಿ ಮಾರ್ಗದವರು. ತಾವು ಪ್ರವೃತ್ತಿ ಮಾರ್ಗದವರಾಗಿದ್ದೀರಾ. ತಾವು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೀರಿ. ನಿರ್ವಿಕಾರಿ ಪ್ರಪಂಚವಿತ್ತು, ಇದಾಗಿದೆ ವಿಕಾರಿ ಪ್ರಪಂಚ. ಮನುಷ್ಯರು ಕೇಳ್ತಾರೆ, ಏನು ಸತ್ಯಯುಗದಲ್ಲಿ ಮಕ್ಕಳ ಜನ್ಮವಾಗೋದಿಲ್ವಾ? ಅಲ್ಲೂ ಸಹ ವಿಕಾರ ಇತ್ತು ಅಲ್ವಾ ಅಂತ. ಬಾಬಾ ಹೇಳ್ತಾರೆ, ಅರೇ ಅದಿರುವುದೇ ಸಂಪೂರ್ಣ ನಿರ್ವಿಕಾರಿ ಪ್ರಪಂಚ. ಸಂಪೂರ್ಣ ನಿರ್ವಿಕಾರಿಗಳು ನಂತರ ವಿಕಾರಿಗಳು ಹೇಗಾಗ್ತಾರೆ? ನಂತರ ಸತ್ಯಯುಗದಲ್ಲಿ ಇಷ್ಟೊಂದು ಮನುಷ್ಯರಿರ್ತಾರೆ, ಅದು ಹೇಗೆ ಸಾಧ್ಯ? ಅಲ್ಲಿ ಇಷ್ಟು ಮನುಷ್ಯರಿರುವುದಿಲ್ಲ. ಭಾರತದ ವಿನಃ ಬೇರೆ ಯಾವುದೂ ಖಂಡ ಇರುವುದಿಲ್ಲ. ಅವ್ರು ಹೇಳ್ತಾರೆ, ಮತ್ತೆಯೂ ಸಹ ಒಪ್ಪೋದಿಲ್ಲ. ಅದು ಸ್ವರ್ಗ, ಚಿನ್ನದ ಪ್ರಪಂಚ, ದೇವತೆಗಳು ಅಂತ ಹೇಳುತ್ತಾರೆ, ಆದರೆ ಒಪ್ಪೋದಿಲ್ಲ. ಪ್ರಪಂಚ ಸದಾ ತುಂಬೇ ಇರುತ್ತೆ, ಏನು ತಿಳ್ಕೊಳ್ಳೋದೇ ಇಲ್ಲ. ಬಾಬಾ ತಿಳಿಸುತ್ತಾರೆ, ಭಾರತ ಚಿನ್ನದ ಪ್ರಪಂಚವಾಗಿತ್ತು, ಈಗ ಕಬ್ಬಿಣದ ಸಮಾನ ಎಲ್ಲರೂ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ. ಈಗ ತಾವು ಮಕ್ಕಳು ಡ್ರಾಮಾವನ್ನು ತಿಳಿದುಕೊಂಡಿದ್ದೀರಾ. ಗಾಂಧಿ ರಾಮರಾಜ್ಯ ಬಯಸ್ತಾ ಇದ್ರಲ್ವ ಮಹಾತ್ಮ ಗಾಂಧೀಜಿಯವರು. ಆದರೆ ತೋರಿಸುತ್ತಾರೆ ಮಹಾಭಾರತ ಯುದ್ಧ ಆಗಿತ್ತು, ನಂತರ ಆಟವೇ ಸಮಾಪ್ತಿಯಾಯಿತು. ಅನಂತರ ಏನಾಯಿತು? ಏನೂ ತೋರಿಸಲಿಲ್ಲ. ತಂದೆ ಕುಳಿತು ಇದೆಲ್ಲವನ್ನು ತಿಳಿಸುತ್ತಾರೆ. ಬಿಲ್ಕುಲ್ ಸಹಜ. ಶಿವ ಜಯಂತಿಯನ್ನು ಆಚರಿಸುತ್ತೀರಾ ಅಂದಾಗ ಅವಶ್ಯವಾಗಿ ಶಿವ ತಂದೆ ಬಂದಿದ್ದಾರೆ. ಅವರು ಸ್ವರ್ಗದ ರಚಯಿತ ಆಗಿದ್ದಾರೆ. ಬಾಬಾರವರು ಸ್ವರ್ಗದ ಬಾಗಿಲನ್ನು ತೆರೆದು ನರಕದ ಬಾಗಿಲನ್ನು ಬಂದ್ ಮಾಡುತ್ತಾರೆ. ಸ್ವರ್ಗದ ದ್ವಾರ ತೆರೆದಾಗ ಅವಶ್ಯವಾಗಿ ಎಲ್ಲರೂ ಸ್ವರ್ಗದಲ್ಲಿ ಬರುತ್ತೀರಾ. ಈ ಮಾತುಗಳು ಕಷ್ಟವೇನೂ ಇಲ್ಲ ತಿಳಿದುಕೊಳ್ಳಲು. ಮಹಿಮೆ ಕೇವಲ ಒಬ್ಬ ಬಾಬಾರವರದಾಗಿದೆ. ಶಿವ ತಂದೆಯ ಅಂಗಡಿ ಇದು ಒಂದೇ ಆಗಿದೆ. ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ. ಬೇಹದ್ದಿನ ತಂದೆಯ ಮೂಲಕ ಭಾರತಕ್ಕೆ ಸ್ವರ್ಗದ ಸುಖ ಸಿಗುವುದು. ಬೇಹದ್ದಿನ ತಂದೆ ಸ್ವರ್ಗ ಸ್ಥಾಪನೆ ಮಾಡುತ್ತಾರೆ ಅಂದಾಗ ಬೇಹದ್ದಿನ ಸುಖ ಇತ್ತು. ಆಮೇಲೆ ನಾವು ನರಕದಲ್ಲಿ ಯಾಕೆ ಬಂದೆವು ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ತಂದೆ ತಿಳಿಸುತ್ತಾರೆ, ತಾವೇ ಇದ್ದೀರಿ, ಅನಂತರ ತಾವೇ ಬಿದ್ದಿದ್ದೀರಾ. ದೇವತೆಗಳಿಗೆ 84 ಜನ್ಮಗಳು ಅಂತ ಹೇಳಲಾಗತ್ತೆ. ಈಗ ಬಂದು ದೇವತೆಗಳು ಪತಿತರಾಗಿದ್ದಾರೆ, ಮತ್ತೆ ಅವರೇ ಪಾವನರಾಗಬೇಕು. ಬಾಬಾರವರದು ಜನ್ಮ ಇದೆ ಅಂದಾಗ ರಾವಣನ ಜನ್ಮವೂ ಇದೆ. ಬಾಬರೂರೇ ಪ್ರಪಂಚದಲ್ಲಿ ಬರ್ತಾರೆ ಅಂದಾಗ ರಾವಣನೂ ಬಂದಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ. ಯಾರನ್ನೇ ಕೇಳಿ ರಾವಣನನ್ನು ಎಂದಿನಿಂದ ಸುಡುತ್ತಾ ಬಂದಿದ್ದೀರಾ ಎಂದು ಹೇಳ್ತಾರೆ. ಅನಾದಿಯಿಂದ ಇದೆಲ್ಲ ನಡೆಯುತ್ತಾ ಬಂದಿದೆ ಎಂದು. ಈ ಎಲ್ಲ ರಹಸ್ಯವನ್ನು ತಂದೆ ತಿಳಿಸುತ್ತಾರೆ. ಆ ತಂದೆಯದು ಒಂದೇ ಅಂಗಡಿಯ ಮಹಿಮೆ ಇದೆ. ಸುಖ, ಶಾಂತಿ, ಪವಿತ್ರತೆ ಮನುಷ್ಯರಿಂದ ಮನುಷ್ಯರಿಗೆ ಸಿಗಲು ಸಾಧ್ಯವಿಲ್ಲ. ಕೇವಲ ಒಬ್ಬರಿಗಷ್ಟೇ ಶಾಂತಿ ಸಿಗುವುದಲ್ಲ. ಸುಳ್ಳು ಹೇಳ್ತಾರೆ ಇಂತಹವರಿಂದ ಶಾಂತಿ ಸಿಗತ್ತೆ ಎಂದು. ಅರೆ ಶಾಂತಿ ಅಂತೂ ಸಿಗತ್ತೆ ಶಾಂತಿಧಾಮದಲ್ಲಿ. ಇಲ್ಲಿ ಒಬ್ಬರಿಗೂ ಸಹ ಶಾಂತಿ ಇರಲು ಸಾಧ್ಯವಿಲ್ಲ. ಒಂದು ವೇಳೆ ಯಾವುದೋ ಒಂದು ರೂಪದಲ್ಲಿ ಶಾಂತಿ ಇತ್ತು ಅಂದರೆ ಮತ್ತೊಂದು ರೂಪದಲ್ಲಿ ಆ ಶಾಂತಿ ಇರುತ್ತೆ. ಅವ್ರು ಶಾಂತವಾಗಿದ್ದರೂ ಬೇರೆಯವರು ಅಶಾಂತಿ ಮಾಡಿಬಿಡ್ತಾರೆ. ಅಂದಾಗ ಶಾಂತಿಯಲ್ಲಿ ಇರಲಿಕ್ಕಾಗೋದಿಲ್ಲ. ಸುಖ, ಶಾಂತಿ, ಪವಿತ್ರತೆ ಎಲ್ಲ ವಸ್ತುಗಳ ವ್ಯಾಪಾರಿ ಒಬ್ಬ ಶಿವ ತಂದೆಯಾಗಿದ್ದಾರೆ. ಅವರ ಬಳಿ ಬಂದು ವ್ಯಾಪಾರ ಮಾಡಬೇಕು. ಅವರಿಗೆ ಹೇಳಲಾಗುವುದು ಸೌದಾಗಾರ್. ಪವಿತ್ರತೆ, ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಕೂಡ ಬಾಬಾರವರ ಬಳಿ ಇದೆ. ಅಪ್ರಾಪ್ತ ವಸ್ತು ಯಾವುದೂ ಇಲ್ಲ.
ತಾವು ಸ್ವರ್ಗದ ರಾಜ್ಯವನ್ನು ಪಡೆಯುತ್ತೀರಾ. ತಂದೆ ಕೊಡಲು ಬಂದಿದ್ದಾರೆ. ಪಡೆದುಕೊಳ್ಳುವವರು ಪಡೆಯುತ್ತಾ ಪಡೆಯುತ್ತಾ ಸುಸ್ತಾಗುತ್ತಾರೆ. ಬಾಬಾ ಹೇಳ್ತಾರೆ, ನಾನಂತೂ ಬಂದಿದ್ದೀನಿ ಕೊಡಲು. ತಾವು ತಣ್ಣಗಾಗುತ್ತೀರಾ ಪಡೆದುಕೊಳ್ಳುವುದರಲ್ಲಿ. ಮಕ್ಕಳು ಹೇಳ್ತೀರಾ, ಬಾಬಾ ಮಾಯೆಯ ಬಿರುಗಾಳಿಗಳು ಬರುತ್ತವೆ ಎಂದು. ಪದವಿಯೂ ಕೂಡ ತುಂಬ ಶ್ರೇಷ್ಠವಾಗಿರುವುದನ್ನು ಪಡೆಯಬೇಕಲ್ಲವ. ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಅಂದಾಗ ಇದೇನು ಕಡಿಮೆ ಮಾತಾ? ಪರಿಶ್ರಮ ಪಡಬೇಕು. ಶ್ರೀಮತದಂತೆ ನಡೆಯುತ್ತಾ ಇರಿ. ಏನು ಸಿಗುತ್ತೆ ಅದೆಲ್ಲವನ್ನ ಅನ್ಯರಿಗೂ ಕೊಡುತ್ತಾ ಹೋಗಿ. ಬಾಬನಿಂದ ಏನೆಲ್ಲ ಜ್ಞಾನ ಸಿಗತ್ತೆ, ಪ್ರಾಪ್ತಿ ಆಗ್ತಾ ಇದೆ, ಅದನ್ನು ಬೇರೆಯವರಿಗೆ ಕೊಡುತ್ತಾ ಹೋಗಿ. ದಾನ ಮಾಡಬೇಕು. ಪವಿತ್ರವಾಗಿರಬೇಕಾದರೆ ಪಂಚವಿಕಾರಗಳ ದಾನ ಅವಶ್ಯವಾಗಿ ಮಾಡಬೇಕು. ಪರಿಶ್ರಮ ಪಡಬೇಕು. ತಂದೆಯನ್ನು ನೆನಪು ಮಾಡಬೇಕು. ಆಗಲೇ ತುಕ್ಕು ಬಿಟ್ಟು ಹೋಗುವುದು. ಮುಖ್ಯವಾಗಿರುವಂತಹದ್ದು ನೆನಪು. ಬಲೆ ಪ್ರತಿಜ್ಞೆ ಮಾಡಿ, ಬಾಬಾ ನಾವು ವಿಕಾರದಲ್ಲಿ ಎಂದಿಗೂ ಹೋಗುವುದಿಲ್ಲ ಎಂದು. ಪ್ರತಿಜ್ಞೆ ಬಲೆ ಮಾಡ್ತೀರಾ, ಬಾಬಾ ನಾವು ವಿಕಾರದಲ್ಲಿ ಎಂದಿಗೂ ಹೋಗುವುದಿಲ್ಲ, ಯಾರ ಮೇಲೆಯೂ ಕೋಪ ಮಾಡಿಕೊಳ್ಳುವುದಿಲ್ಲ ಎಂದು. ಆದರೆ ನೆನಪಿನಲ್ಲಿ ಅವಶ್ಯವಾಗಿ ಇರಬೇಕು. ಇಲ್ಲವೆಂದರೆ ಇಷ್ಟು ಪಾಪ ಹೇಗೆ ವಿನಾಶವಾಗುವುದು? ಬಾಕಿ ಜ್ಞಾನದ್ದು ಬಹಳ ಸಹಜ ಇದೆ. 84 ಜನ್ಮಗಳ ಚಕ್ರ ಹೇಗೆ ಸುತ್ತಲಾಗುವುದು? ಇದು ಯಾರಿಗೂ ಆದರೂ ತಾವು ತಿಳಿಸಬಹುದು. ಬಾಕಿ ನೆನಪಿನ ಯಾತ್ರೆಯಲ್ಲಿ ಪರಿಶ್ರಮವಿದೆ. ಭಾರತದ ಪ್ರಾಚೀನ ಯೋಗ ಬಹಳ ಪ್ರಸಿದ್ಧವಿದೆ. ಏನು ಜ್ಞಾನ ಕೊಡ್ತೀರಾ? ಮನ್ ಮನಾಭವ ಅಂದರೆ ಅರ್ಥ ತಂದೆಯನ್ನು ನೆನಪು ಮಾಡಿರಿ. ಆಗ ನಿಮ್ಮ ವಿಕರ್ಮ ವಿನಾಶವಾಗುವುದು. ತಾವು ಗಾಯನ ಮಾಡುತ್ತೀರಾ, ಯಾವಾಗ ತಾವು ಬರುತ್ತೀರಾ ಆಗ ಬೇರೆ ಎಲ್ಲ ಸಂಘಗಳನ್ನು ಬಿಟ್ಟು ಒಬ್ಬ ತಂದೆಯ ಸಂಘದಲ್ಲಿ ಇರುತ್ತೇವೆ. ತಮ್ಮ ಮೇಲೆ ಬಲಿಹಾರಿ ಆಗುತ್ತೇವೆ. ತಮ್ಮ ವಿನಃ ಮತ್ತಾರನ್ನು ನೆನಪು ಮಾಡುವುದಿಲ್ಲ. ಪ್ರತಿಜ್ಞೆ ಮಾಡ್ತೀರಾ, ಮತ್ತೆ ಯಾಕೆ ಮರೆಯುತ್ತೀರಾ? ಹೇಳ್ತಾರೆ, ಕೈ ಕೆಲಸ ಮಾಡ್ತಿದ್ರು ಮನಸ್ಸು ಬುದ್ಧಿಯಿಂದ ಬಾಬರವರನ್ನು ನೆನಪು ಮಾಡಬೇಕು. ಏಕೆಂದರೆ ತಾವಂತೂ ಕರ್ಮಯೋಗಿಗಳಾಗಿದ್ದೀರಾ. ಕೆಲಸ ಕಾರ್ಯ ಮಾಡುತ್ತಾ ತಮ್ಮ ಬುದ್ಧಿಯೋಗ ತಂದೆಯ ಜೊತೆ ಜೋಡಣೆಯಾಗಿ ಇರಬೇಕು. ಪ್ರಿಯತಮ ತಂದೆ ಶಿವ ತಂದೆ ಸ್ವತಃ ಹೇಳುತ್ತಿದ್ದಾರೆ, ಮಕ್ಕಳೇ ತಾವು ಪ್ರಿಯತಮೆಯರು. ಅರ್ಧ ಕಲ್ಪ ತಂದೆಯನ್ನು ನೆನಪು ಮಾಡಿದ್ದೀರಾ. ಈಗ ನಾನು ಬಂದಿದ್ದೇನೆ, ನನ್ನನ್ನು ನೆನಪು ಮಾಡಿರಿ. ಈ ನೆನಪನ್ನು ಗಳಿಗೆ ಗಳಿಗೆಗೂ ಮರೆಯುತ್ತೀರಾ. ಇದರಲ್ಲಿಯೇ ಪರಿಶ್ರಮವಿದೆ. ಕರ್ಮಾತೀತ ಅವಸ್ಥೆಯಾದರೆ ಈ ಶರೀರವನ್ನು ಸಹ ಬಿಡಬೇಕಾಗುವುದು. ಯಾವಾಗ ರಾಜಧಾನಿ ಸ್ಥಾಪನೆಯಾಗುವುದು ಆಗ ತಾವು ಕರ್ಮಾತೀತ ಅವಸ್ಥೆಯನ್ನು ಹೊಂದುತ್ತೀರಾ. ಈಗಂತೂ ಎಲ್ಲರೂ ಪುರುಷಾರ್ಥಿಗಳು. ಎಲ್ಲರಿಗಿಂತ ಜಾಸ್ತಿ ಮಮ್ಮ ಬಾಬಾ ನೆನಪು ಮಾಡುತ್ತಾರೆ. ಸೂಕ್ಷ್ಮ ವತನದಲ್ಲಿಯೂ ಕೂಡ ಅವರು ಕಾಣುತ್ತಾರೆ. ತಂದೆ ತಿಳಿಸುತ್ತಾರೆ, ನಾನು ಯಾರಲ್ಲಿ ಪ್ರವೇಶ ಮಾಡಿದ್ದೇನೆ ಅವರು ಬಹಳ ಜನ್ಮಗಳ ಅಂತಿಮದ ಜನ್ಮದಲ್ಲಿ ಇದ್ದಾರೆ. ಇವರು ಸಹ ಪುರುಷಾರ್ಥ ಮಾಡುತ್ತಿದ್ದಾರೆ. ಕರ್ಮಾತೀತ ಅವಸ್ಥೆಯನ್ನು ಯಾರೂ ಈಗ ತಲುಪಿಲ್ಲ. ಕರ್ಮಾತೀತ ಅವಸ್ಥೆ ಬಂತೆಂದರೆ ಈ ಶರೀರ ಇರುವುದಿಲ್ಲ. ಬಾಬರವರಂತೂ ಒಳ್ಳೆಯ ರೀತಿ ತಿಳಿಸುತ್ತಾರೆ. ಈಗ ತಿಳಿದುಕೊಳ್ಳುವಂತಹವರ ಬುದ್ಧಿಯ ಮೇಲೆ ಆಧಾರಿತವಾಗಿದೆ. ತಿಳಿಸೋರು ಬಾಬಾ ಎಲ್ಲ ಹೇಳ್ತಿದ್ದಾರೆ, ಆದರೆ ತಿಳ್ಕೊಳ್ಳೋರು ತಿಳಿದುಕೊಳ್ಳಬೇಕಲ್ವ. ಹೆವೆನ್ಲಿ ಗಾಡ್ ಫಾದರು ಒಬ್ಬ ತಂದೆಯಾಗಿದ್ದಾರೆ. ಅವರ ಬಳಿ ಜ್ಞಾನದ ಪೂರ್ತಿ ಸಾಮಗ್ರಿಗಳಿವೆ. ಅವರೇ ಜಾದೂಗಾರ ಆಗಿದ್ದಾರೆ. ಬೇರೆ ಯಾರಿಂದಲೂ ಸಹ ಸುಖ ಶಾಂತಿ ಪವಿತ್ರತೆಯ ಆಸ್ತಿ ಸಿಗುವುದಿಲ್ಲ. ತಂದೆ ಬಹಳ ಒಳ್ಳೆಯ ರೀತಿ ತಿಳಿಸುತ್ತಾರೆ, ತಾವು ಮಕ್ಕಳು ಧಾರಣೆ ಮಾಡಿಕೊಂಡು ಅನ್ಯರಿಗೂ ಧಾರಣೆ ಮಾಡಿಸಬೇಕು. ಎಷ್ಟೆಷ್ಟು ಧಾರಣೆ ಮಾಡಿಕೊಳ್ಳುತ್ತೀರಾ ಅಷ್ಟು ಆಸ್ತಿ ಪಡೆದುಕೊಳ್ಳುತ್ತೀರಾ. ದಿನ ಪ್ರತಿದಿನ ಬಹಳಷ್ಟು ಮಾಲು ಸಿಗುತ್ತಿರುತ್ತದೆ. ಲಕ್ಷ್ಮೀನಾರಾಯಣ ನೋಡಿ ಎಷ್ಟು ಮಧುರರಾಗಿದ್ದಾರೆ. ಅವರಷ್ಟು ಮಧುರರು ಆಗಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಪರೂಪವಾಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ಬೇರೆ ಯಾವುದೇ ಸತ್ಸಂಗದಲ್ಲಿ ಈ ರೀತಿ ಹೇಳುತ್ತಾರೆಯೇ? ಇದಂತೂ ನಮ್ಮದು ಬಿಲ್ಕುಲ್ ಹೊಸ ಭಾಷೆಯಾಗಿದೆ. ಇದಕ್ಕೆ ಆಧ್ಯಾತ್ಮಿಕ ಜ್ಞಾನ ಸ್ಪಿರಿಚುವಲ್ ನಾಲೆಜ್ ಎಂದು ಹೇಳಲಾಗುವುದು.
ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ತಂದೆಯ ಮೂಲಕ ಏನೆಲ್ಲ ಸುಖ, ಶಾಂತಿ, ಪವಿತ್ರತೆಯ ಸಾಮಗ್ರಿಗಳು ಸಿಕ್ಕಿವೆ ಅವನ್ನು ಎಲ್ಲರಿಗೂ ಕೊಡಬೇಕು. ಮೊದಲು ವಿಕಾರಗಳನ್ನು ದಾನ ಮಾಡಿ ಬಾಬಾರವರಿಗೆ ಪವಿತ್ರರಾಗಬೇಕು. ಅನಂತರ ಅವಿನಾಶಿ ಜ್ಞಾನಧನವನ್ನು ಎಲ್ಲರಿಗೂ ದಾನ ಮಾಡಬೇಕು. ವಿಕಾರಗಳನ್ನು ಫಸ್ಟು ಬಾಬರವ್ರಿಗೆ ಅರ್ಪಿಸಿ ಪವಿತ್ರರಾಗಬೇಕು. ಅನಂತರ ಅವಿನಾಶಿ ಜ್ಞಾನಧನವನ್ನು ಎಲ್ಲ ಆತ್ಮರಿಗೆ ದಾನ ಮಾಡಬೇಕು. ಎರಡನೇ ಪಾಯಿಂಟು, ದೇವತೆಗಳಂತೆ ಮಧುರರಾಗಬೇಕು. ಬಾಬರವರ ಜೊತೆ ಏನು ಪ್ರತಿಜ್ಞೆ ಮಾಡಿದ್ದೀರಾ ಅದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು ಮತ್ತು ತಂದೆಯ ನೆನಪಿನಲ್ಲಿದ್ದು ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಬೇಕು. ವರದಾನ: ನಿಮಿತ್ತತನದ ಸ್ಮೃತಿಯ ಮೂಲಕ ತಮ್ಮ ಪ್ರತಿ ಸಂಕಲ್ಪದ ಮೇಲೆ ಗಮನ ಇಟ್ಟುಕೊಳ್ಳುವಂತಹ ನಿವಾರಣಾ ಸ್ವರೂಪರಾಗಿರಿ. ನಿಮಿತ್ತತನದ ಸ್ಮೃತಿಯ ಮೂಲಕ ತಮ್ಮ ಪ್ರತಿ ಸಂಕಲ್ಪದ ಮೇಲೆ ಅಟೆನ್ಷನ್ ಇಟ್ಟುಕೊಳ್ಳುವಂತಹ ನಿವಾರಣಾ ಸ್ವರೂಪರಾಗಿರಿ. ವರದಾನದ ವಿಶ್ಲೇಷಣೆ: ನಿಮಿತ್ತ ಆಗಿರುವ ಆತ್ಮರ ಮೇಲೆ ಎಲ್ಲರ ಗಮನವಿರುತ್ತದೆ. ಆದ್ದರಿಂದ ನಿಮಿತ್ತ ಆಗಿರುವಂತಹವರಿಗೆ ವಿಶೇಷವಾಗಿ ತಮ್ಮ ಪ್ರತಿ ಸಂಕಲ್ಪದ ಮೇಲೆ ಅಟೆನ್ಷನ್ ಇಟ್ಟುಕೊಳ್ಳಬೇಕು. ಒಂದು ವೇಳೆ ನಿಮಿತ್ತ ಆಗಿರುವಂತಹ ಮಕ್ಕಳು ಸಹ ಯಾವುದೋ ಕಾರಣವನ್ನು ತಿಳಿಸಿದರೆ ಅವರನ್ನು ಫಾಲೋ ಮಾಡುವವರು ಸಹ ಅನೇಕ ಕಾರಣಗಳನ್ನು ತಿಳಿಸುತ್ತಾರೆ. ಒಂದು ವೇಳೆ ನಿಮಿತ್ತ ಆಗಿರುವವರಲ್ಲಿ ಯಾವುದಾದರೂ ಬಲಹೀನತೆ ಕಡಿಮೆ ಇತ್ತೆಂದರೆ ಅದು ಮುಚ್ಚಿಡಲಾಗುವುದಿಲ್ಲ. ಆದ್ದರಿಂದ ವಿಶೇಷವಾಗಿ ತಮ್ಮ ಸಂಕಲ್ಪ, ಮಾತು ಮತ್ತು ಕರ್ಮದ ಕಡೆ ಗಮನ ಕೊಟ್ಟು ನಿವಾರಣಾ ಸ್ವರೂಪರಾಗಿರಿ. ಸ್ಲೋಗನ್: ಜ್ಞಾನಿತು ಆತ್ಮ ಯಾರೆಂದರೆ ಯಾರಲ್ಲಿ ತಮ್ಮ ಗುಣ ಮತ್ತು ವಿಶೇಷತೆಗಳ ಅಭಿಮಾನವೂ ಇರುವುದಿಲ್ಲ, ಅವರು ಜ್ಞಾನಿತು ಆತ್ಮ. ಅವ್ಯಕ್ತ ಇಶಾರೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಮಧುರತೆಯ ಗುಣ ಜೀವನದಲ್ಲಿ ಯಾವಾಗ ಬರುತ್ತೆಂದರೆ ಯಾವಾಗ ತಮ್ಮ ಅನ್ಯರ ಕಳೆದು ಹೋಗಿರುವಂತಹ ಮಾತುಗಳನ್ನು ನೋಡದೆ ಆಂತರಿಕದ ಸಂಸ್ಕಾರಗಳನ್ನು ಸರಳ ಮತ್ತು ನಮ್ರ ಚಿತ್ತ ಮಾಡಿಕೊಳ್ಳುತ್ತೀರಾ, ಆಗ ಮಧುರತೆಯ ಗುಣ ಜೀವನದಲ್ಲಿ ಬರುತ್ತೆ. ಸರಳ ಚಿತ್ತ ಆತ್ಮನ ಗುಣವೇ ಆಗಿದೆ ಮಧುರತೆ. ಅವರ ನಯನಗಳಿಂದ ಮಧುರತೆ, ಮುಖದಿಂದ ಮಧುರತೆ, ನಡತೆಯಿಂದ ಮಧುರತೆ ಪ್ರತ್ಯಕ್ಷ ರೂಪದಲ್ಲಿ ಕಾಣುವುದು. ಮಧುರತೆ ಮತ್ತು ನಮ್ರತೆ ಈ ಎರಡೂ ವಿಶೇಷತೆಗಳನ್ನು ಧಾರಣೆ ಮಾಡಿಕೊಳ್ಳುವುದರಿಂದ ಸದಾ ವಿಶ್ವ ಕಲ್ಯಾಣಕಾರಿ ಮಹಾದಾನಿ ವರದಾನಿ ಆಗುತ್ತೀರಾ ಮತ್ತು ಸಹಜವಾಗಿ ಸ್ನೇಹದ ಸಾಕ್ಷಿಯನ್ನು ಕೊಡುತ್ತೀರಾ. ಓಂ ಶಾಂತಿ.